ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಎರಡನೇ ಬಾರಿ ಜೈಲು ಸೇರಿ 1 ವರ್ಷ ಕಳೆದಿದೆ. ಈ ನಡುವೆ ನಟ ದರ್ಶನ್‌ಗೆ ಒಂದಾದ ಮೇಲೆ ಒಂದು ಶಾಕ್ ಎದುರಾಗ್ತಾನೇ ಇದೆ. ಅದರಲ್ಲೂ ಮಾಫಿ ಸಾಕ್ಷಿ ಸಂಕಷ್ಟ ಎದುರಾಗಿದೆ. ಪ್ರಕರಣದ 14ನೇ ಆರೋಪಿ ದರ್ಶನ್‌ರ ಅತ್ಯಾಪ್ತ ಗೆಳೆಯ ಪ್ರದೋಷ್ ಮಾಫಿ ಸಾಕ್ಷಿ ಆಗೋದಕ್ಕೆ ಒಪ್ಪಿ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದು ಕೋರ್ಟ್ ಕೂಡ ಅಸ್ತು ಎಂದಿದೆ. ಮತ್ತೊಂದು ಕಡೆ ಕೋರ್ಟ್‌ನಲ್ಲಿ ಪ್ರಕರಣ ಸಂಬಂಧ ಖುದ್ದು ಹಾಜರಿಗೆ ಕೋರಿ ಸಲ್ಲಿಸಿದಂತಹ ಅರ್ಜಿಯನ್ನ ಕೂಡ ಕೋರ್ಟ್ ವಜಾ ಮಾಡಿದೆ. ಮತ್ತೊಂದು ಕಡೆ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೊಳ್ಳೆ ಕಾಟದಿಂದ ಬೇಸತ್ತು ಹೋಗಿದ್ದಾರೆ. ಸೊಳ್ಳೆ ಕಾಟಕ್ಕೆ ಮುಕ್ತಿಯನ್ನ ಕೊಡುವಂತೆ ಕೇಳಿಕೊಂಡಿದ್ದು, ಆದರೆ ನಟ ದರ್ಶನ್‌ರ ಮನವಿಯನ್ನ ಡಿಜಿಪಿ ಅಲೋಕ್ ಕುಮಾರ್ ಅವರು ತಿರಸ್ಕರಿಸಿದ್ದಾರೆ. ಹೌದು, ಇತ್ತೀಚೆಗೆ ಡಿಜಿಪಿ ಅಲೋಕ್ ಕುಮಾರ್ ಅವರು ಪರಪ್ಪನ ಅಗ್ರಹಾರ ಜೈಲಿಗೆ ಭೇಟಿಯನ್ನ ಕೊಟ್ಟಿದ್ರು. ಆ ಟೈಮ್‌ನಲ್ಲಿ ನಟ ದರ್ಶನ್ ಸೊಳ್ಳೆ ಕಾಟದಿಂದಾಗಿ ಆಗ್ತಿರುವ ಸಮಸ್ಯೆಯ ಬಗ್ಗೆ ಅಲೋಕ್ ಕುಮಾರ್ ಅವರ ಗಮನಕ್ಕೆ ತಂದಿದ್ದಾರೆ. ಆದರೆ ಅಲೋಕ್ ಕುಮಾರ್ ಅವರು ಸೊಳ್ಳೆ ಕಾಟಕ್ಕೆ ನಾವೇನ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಜೈಲಿನ ಮ್ಯಾನ್ಯುವಲ್‌ನಲ್ಲಿ ಇರೋದಷ್ಟೇ ಕೊಡೋಕಾಗೋದು. ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನಾದ್ರೂ ಇದ್ರೆ ಹೇಳಿ. ಸೊಳ್ಳೆ ಬಗ್ಗೆ ನಾವೇನ್ ಮಾಡೋಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಹೀಗಾಗಿ ಕಾನೂನು ಸಂಕಷ್ಟದ ಜೊತೆಗೆ ಸೊಳ್ಳೆ ಕಾಟವನ್ನ ಕೂಡ ನಟ ದರ್ಶನ್ ಅನುಭವಿಸುವಂತಾಗಿದೆ.